ಜರ್ನಿ ಹೆಂಗಿರುತ್ತೆ ಅಂತ ಈ ವಿಡಿಯೋಸ್ ಹೇಳ್ತಾ ಹೋಗ್ತೀವಿ. ನಾವು ನಾಗರ್ಕೋಯಿಲ್ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನಾವು ಕನ್ಯಾಕುಮಾರಿಗೆ ಹೋಗ್ತೀವಿ. ಫುಲ್ ಜರ್ನಿ ಹೆಂಗೆ ಹೋಗುತ್ತೆ ಅಂತ ಈ ವಿಡಿಯೋಸ್ ಹೇಳ್ತಾ ಹೋಗ್ತೀವಿ. AC ಕೋಚಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ ಅಂತ ಇವಾಗ ತೋರಿಸ್ತೀನಿ. There is no smell at the toilet. Toilet is quite good. ಏನಂದ್ರೆ ನಾವು ಇರೋ ಕಂಪಾರ್ಟ್ಮೆಂಟ್ಗೆ ಮತ್ತೆ ಟಾಯ್ಲೆಟ್ಗೆ ಒಂದು ಸಪ್ರೇಟ್ ಡೋರ್ ಇದೆ AC ಕೋಚಲ್ಲಿ. ಸೊ ದಟ್ಸ್ ದ ಗುಡ್ ಥಿಂಗ್. ಸೊ ಸ್ಮೆಲ್ ಕೂಡ ಬರಲ್ಲ. ಆ್ಯಂಡ್ ನಾವಿರೋ ಕಂಪಾರ್ಟ್ಮೆಂಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಚಲಿ ಸೊ ಇದೇ ನಮ್ಮ ಕಂಪಾರ್ಟ್ಮೆಂಟ್. ಸೊ ನಾವಿರೋದು 45, 46 ಆ್ಯಂಡ್ 42, 43 ಆ್ಯಂಡ್ 48. ಇನ್ನೊಂದೇನೆಂದರೆ AC ಕೋಚಲ್ಲಿ ನಮಗೆ ಪಿಲ್ಲೋ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಕ್ವೈಟ್ ಹಾರ್ಡ್, ಅಷ್ಟು ತುಂಬ ಸಾಫ್ಟ್ ಇಲ್ಲ. ಇಟ್ಸ್ ಕ್ವೈಟ್ ಡೀಸೆಂಟ್. ಸೊ ನೈಟ್ ಮಾಡ್ಕೊಂಡು ನೋಡ್ಬೇಕು. ಬ್ಲಾಂಕೆಟ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಪಿಲ್ಲೋ ಮತ್ತು ಬೆಡ್ಶೀಟ್ ಒಂದೇ ಅಲ್ಲ, ಇನ್ನೊಂದಿದೆ ತೋರಿಸ್ತೀನಿ. ಇಲ್ಲೊಂದಿದೆ. ಇದು ಯಾವ ಬ್ಲ್ಯಾಂಕೆಟ್ ಅಂದರೆ ಆ್ಯಕ್ಚುಲಿ ನೀಟಾಗಿ ಗ್ಲೂ ಹಾಕಿ ಇದಕ್ಕೆ ಸ್ಟಿಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಬೆಡ್ಶೀಟ್ ಕೊಟ್ಟಿದ್ದಾರೆ. ಸೊ ಇದೇನಕ್ಕೆ ಅಂತಂದರೆ ಇಲ್ಲಿ ಹಾಸ್ಕೊಳ್ಳೋಕ್ಕೆ. ಸೊ ಇಲ್ಲಿ ಹಾಸ್ಕೊಳ್ಳೋಕ್ಕೆ ಬೆಡ್ಶೀಟ್ ಕೊಟ್ಟಿದ್ದಾರೆ ಆ್ಯಂಡ್ ಪಿಲೋ ಕೊಟ್ಟಿದ್ದಾರೆ, ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಸೊ AC ಅಷ್ಟು ಕೋಲ್ಡ್ ಅನ್ನೋ ಥರ ಏನಿಲ್ಲ. ಇಟ್ಸ್ ಕ್ವೈಟ್ ಡೀಸೆಂಟ್ ಆಗಿದೆ. ಪ್ರಾಬಬ್ಲಿ ಹೋಗ್ತಾ ಹೋಗ್ತಾ AC ಜಾಸ್ತಿ ಮಾಡಿದ್ರೂ ಮಾಡ್ಬೋದು. ಸೊ ಇವಾಗೇನು ಅಷ್ಟು ಚಳಿ ಅಂತ ಅನಿಸ್ತಿಲ್ಲ. ರೂಮ್ ಟೆಂಪರೇಚರಲ್ಲಿದೆ ಇವಾಗ AC. ಸೊ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡಿದ್ರೂ ಮಾಡ್ಬೋದು. ಎಷ್ಟು ಪೇ ಮಾಡ್ತಾ ಇದೆ ಅದಕ್ಕೆ? MRP 40 ಇದೆ. ಇಲ್ಲೇನಾದ್ರೂ ವಾಟರ್ ಬಾಟಲ್ ಎಲ್ಲ ತಗೊಳ್ಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಗೈಸ್ ನನ್ಗೆ ಏನ್ ಗೊತ್ತಾ ಭಯ, ಹಿಂಗ್ ಓಡಾಡ್ಬೇಕಾದ್ರೆ ವಾಟ್ ಇಫ್ ಟ್ರೈನ್ ಮೂವ್ ಆಗ್ಬಿಟ್ರೆ ಅಂತ. ದಟ್ಸ್ ಇಟ್. ಬಿಕಾಸ್ ನನ್ಗೆ ಒಂದ್ಸರಿ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ವರ್ಕಳಾಗಿ ಹೋಗ್ಬೇಕಾದ್ರೆ ನನ್ನ ತಮ್ಮ ಬಂಗೆ ಹೆಂಗೆ ಅನಿಸ್ತಿದೆ AC ಕೋಚಲ್ಲಿ ಹೋಗ್ತಿರೋದು. ಯಾವತ್ತಾದ್ರೂ ಹೋಗಿದ್ದ? ಹೌದಾ? ಹೆಂಗಿತ್ತು? ಓಕೆ, ಕೊಟ್ ಪಾಪ AC ಕೋಚಲ್ಲಿ ಹೋಗಿದ್ರೆ ಯಾವತ್ತಾದ್ರೂ? ಹೆಂಗ ಅನ್ಸ್ತು ಒಳಗಡೆ AC? ಓಕೆ, ಅದೇ ಬಂದ್ಮೇಲೆ ಮೆಸೇಜ್ ಮಾಡ್ತೀರಾ? ಸರಿ ಆಯ್ತು. ಎಸ್. ಬಾಟಲ್ ಹಿಡ್ಕೊಳಕ್ಕೆ ಇಲ್ಲೊಂದು ಸ್ಟ್ಯಾಂಡ್ ಕೂಡ ಇದೆ. ಕಾಮಾಖ್ಯ ಅಯ್ಯಂಗಾರ್ ಬೇಕರಿಯಿಂದ ದಿಲ್ಪಸಂದ್ ತಗೊಂಡ್ ಬಂದೆ, ಚೆನ್ನಾಗಿರತ್ತೆ ಅಂತ. ಆಕ್ಚುಲಿ ಚೆನ್ನಾಗಿರುತ್ತೆ. ಗೈಸ್ ನಾವು ಪುಳಿಯೋಗರೆ ತಂದಿದ್ದೀವಿ, ಮೊಸರನ್ನ ಮಾಡ್ಕೊಂಡಿದ್ದೀವಿ, ಇನ್ನೂ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ರೀ. ಗೈಸ್ ಹಾಲ್ಕಿರ್ಬೇಕಾ ಟಿಪ್ಸ್ ಇದೆ. ನೆಕ್ಸ್ಟ್ ಟೈಮಿಂದ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಈ ಥರ ಒಂದು ಬ್ಯಾಗ್ ಕ್ಯಾರಿ ಮಾಡಿಬಿಡಿ. ವೇಸ್ಟೇಜ್ ಎಲ್ಲ ಇದ್ರಲ್ಲಿ ಹಾಕಿ ನೀಟಾಗಿ ಇಟ್ಕೊಬೋದು. ಸುಮ್ಮನೆ ಇಲ್ಲೆಲ್ಲ ಎಸ್ದು ಎಲ್ಲ ಮಾಡಿ ಯಾಕೆ ಬೇಕು, ಗಲೀಜು ಮಾಡಬೇಡಿ. ಇದಿಷ್ಟು ವೇಸ್ಟ್.
ನಾವು ಊಟ ಮಾಡಿದ್ದು ಪ್ಲಾಸ್ಟಿಕ್ ವೇಸ್ಟ್ ಎಲ್ಲಾನು ಇದ್ರಲ್ಲೇ ಇದೆ. ಗೈಸ್ ನಮ್ದು ಊಟ ಎಲ್ಲ ಆಯ್ತು. ಇವಾಗ ಬಿಸಿ ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋದು. ಬೆಳಗ್ಗೆ ಸಿಗ್ತೀನಿ. ಇವಾಗ ಮಲ್ಕೊಳ್ಳೋಂಥ ಸಮಯ. ನಿದ್ದೆ ಮಾಡಿ ಚೆನ್ನಾಗಿ ಬೆಳಗ್ಗೆ ಎದ್ದು ಹೊರಡೋದು. ನಾವಿವಾಗ ನಾಗರ್ಕೋಯಿಲ್ ಜಂಕ್ಷನ್ ರೀಚ್ ಆಗಿ ಆಟೋ ತೊಗೊಂಡಿದ್ದೀವಿ. ಸೊ ಇವಾಗ ನಾಗರ್ಕೋಯಿಲಿಂದ ನಮ್ಮ ಹೋಟೆಲ್ ಸ್ಟೇಗೆ ಹೋಗ್ತಾ ಇದ್ದೀವಿ. ದಟ್ ಇಸ್ ಸನ್ ವರ್ಲ್ಡ್ ಹೋಟೆಲ್ ಅಂತ. ಸೊ ಇವಾಗ ಕಾಫಿ ಟೀ ಎಲ್ಲ ಕುಡ್ಕೊಂಡು ಹೋಗೋಣ. ಚೆಕ್ಕೆ ಇಲ್ಲ ಇನ್ನು ಟೈಮ್ ಇವಾಗ 6:57. ಸೊ ಅದಕ್ಕೆ ಬಿಸಿಲೆಲ್ಲ ಏನೂ ಇಲ್ಲ. ಕುಡಿಯೋಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ತುಂಬ ಸೆಕೆ ಅಂತ ಅಂದ್ಕೊಂಡಿದ್ದೆ. ಮಾಡ್ರೇಟ್ ಇದೆ ಕ್ಲೈಮೇಟ್ ಇಷ್ಟ ಆಗ್ತದೆ ನನಗೆ. ಚಳಿನೂ ಇಲ್ಲ. ಇಟ್ಸ್ ಕ್ವೈಟ್ ಗುಡ್. ಆ್ಯಂಡ್ ಟೀ ತೊಗೊಂಡಿದ್ದೀನಿ. ಟೀ ಇಸ್ ಗುಡ್. ಕಾಫಿ ಸ್ವಲ್ಪ ಲೈಟ್ ಅಂತ ಅನಿಸ್ತು. ಇವಾಗ ತಾನೇ ಒಬ್ರನ್ನ ಮೀಟ್ ಆದ್ವಿ. ಈವನ್ ಶಿ ಈಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಅವ್ರು ಇಲ್ಲಿಗೆ ಬಂದು 3 years ಆಯ್ತಂತೆ. ಅವ್ರು ಹೇಳಿದ್ರು ಈ ಕಡೆ ನಾಗರ್ಕೋಯಿಲಿಂದ ಆ ಕಡೆಗೆ ಹೋದರೆ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ ಅಂತ. ವಾಟರ್ ಫಾಲ್ಸ್ ಇದೆ, ಬೇರೆ ಬೇರೆ ಪ್ಲೇಸಸ್ ಇದೆ, ಟೆಂಪಲ್ಸ್ ಇದೆ ಅಂತ ಹೇಳಿದ್ರು. ಬಟ್ ನಮ್ಮದು ಪ್ಲ್ಯಾನ್ ಇರೋದೇ ಬೇರೆ ಇಲ್ಲಿ. ಆ್ಯಕ್ಚುಲಿ ಕನ್ಯಾಕುಮಾರಿಗೆ ಹೋಗಬೇಕು, ಅಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇರೋದು. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಷ್ಟೆಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸ್ ಕವರ್ ಮಾಡ್ತೀವಿ. ಬಟ್ ಈ ಕಡೆ ಹೋಗೋದು ಸ್ವಲ್ಪ ನಮಗೆ ಡೌಟು. ಬಟ್ ಥ್ಯಾಂಕ್ಸ್ ಟು ಹರ್, ಅವರು ಫಿಶ್ ಎಲ್ಲನೂ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹೋಟೆಲಲ್ಲಿ ಫಿಶ್ ಸಿಗುತ್ತೆ. ಫಿಶ್ ತಿಂದೆಲ್ಲ ತುಂಬ ತಿಂಗಳಾಯಿತು. ಸೊ ನೋಡೋಣ. ಅವ್ರು ಹೇಳೋ ಪ್ರಕಾರ ಫಿಶ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಬ್ಯಾಂಗ್ಳೂರಿಗೆ, ಆದರೆ ಇಲ್ಲೇ ತಿನ್ನೋದು. ಆದರೆ ಅಷ್ಟೇ. ಫುಡ್ಡು ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳಿದ್ದಾರೆ ನಮಗೆ. ಬಿಕಾಸ್ ಅವ್ರಿಗೂ ಗೊತ್ತಾಗುತ್ತೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದರೆ ನಮಗೆ ಸೌತ್ ಇಂಡಿಯನ್ ಫುಡ್ ಎಲ್ಲ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಂತ. ಸೊ ನೋಡೋಣ ಯಾವ ಫುಡ್ ಅಡ್ಜಸ್ಟ್ ಆಗುತ್ತೆ ಅಂತ. ಇವಾಗ ತಾನೇ ಟೀ ಕಾಫಿ ಕುಡಿದ್ವಿ. ಇಲ್ಲಿ ನಾರ್ತ್ ಇಂಡಿಯಾ ಸೈಡ್ ಹೋದರೆ ಫುಡ್ಡೆಲ್ಲ ಓಕೆ, ನಾರ್ತ್ ಇಂಡಿಯಾ ಸೈಡ್ ಹೆಂಗಿರುತ್ತೋ ಅನಿಸುತ್ತೆ. ಸೌತ್ ಇಂಡಿಯನ್ ಕಡೆ ಬಂದಿರೋದ್ರಿಂದ ಅಷ್ಟೊಂದೇನು ಫುಡ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ನನಗೆ. ಆಟೋ ತೊಗೊಂಡಿರೋದು, ಕ್ಯಾಬ್ ತೊಗೊಂಡಿಲ್ಲ. ಆಟೋಲಿ ನಮ್ಗೆ ಹೇಳಿರೋದು 500 rupees, ಕ್ಯಾಬ್ ಅಂದರೆ 700 rupees ಆಗುತ್ತೆ ಅಂತ ಅಂದರು. ಸೊ ಆಟೋ ಬೆಸ್ಟ್ ಅಂದ್ಕೊಂಡು ನಾವು ಆಟೋ ತೊಗೊಂಡಿದ್ದೀವಿ. ಈಗ ಕನ್ಯಾಕುಮಾರಿಗೆ ಆಲ್ಮೋಸ್ಟ್ 20 minutes ತೋರಿಸ್ತಾ ಇದೆ ಇಲ್ಲಿಂದ. ಲೆಟ್ ಮಿ ಚೆಕ್. ದಟ್ ಮೀನ್ಸ್ 14 kilometers. ಸೊ 7:17 ನಾವು ರೀಚ್ ಆಗೋದು ಅಲ್ಲಿಗೆ 7:36. ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ ಹೋಟೆಲು, ಈ ಹೋಟೆಲ್ಗೆ ಬ್ರೇಕ್ಫಾಸ್ಟಿಗೆ ಬಂದಿದ್ದು. ಗೂಗಲ್ ರಿವ್ಯೂಸ್ ನೋಡ್ಕೊಂಡು ಬಂದು ಈ ಹೋಟೆಲ್ಗೆ. ಏನಂದ್ರೆ ಏನೂ ಚೆನ್ನಾಗಿಲ್ಲ ನೋಡಿ. ಹೋಟೆಲ್ ಸರವಣ. ಗೈಸ್ ಈಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ಬೀಚಿಗೆ ಬಂದಿದ್ದೀವಿ, ಕನ್ಯಾಕುಮಾರಿ ಬೀಚ್. ನಾವು ನೆಕ್ಸ್ಟ್ ರೆಡಿ ಆಗ್ಬಿಟ್ಟು ಆ ಪ್ಲೇಸ್ಗೆ ನಾವು ಬರೋದು. ಅಲ್ಲಿಂದ ಬೋಟಿಂಗ್ ಹೋಗ್ತೀವಿ.
ಹೋಗ್ತಾ 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 ಫೈನಲಿ ಸ್ಟ್ಯಾಚ್ಯೂ. ಸಿಕ್ಕಾಪಟ್ಟೆ ಗಾಳಿ ಇದೆ. ನೋಡಿ, ಒಂಚೂರು ಕ್ಲೀನ್ಲಿನೆಸ್ ಇಲ್ಲ. ಬೀಚ್ ಇದು, ಎಲ್ಲ ಅಲ್ಲಲ್ಲೇ ಟ್ರಾಶ್ ಎಲ್ಲ ಬಿಸಾಕಿದ್ದಾರೆ. ಎಷ್ಟು ಗಲೀಜು ನೋಡಿ, ಎಷ್ಟು ಲಿಟ್ರಲಿ ಎಲ್ಲ ಕಡೆ ಹಂಗಂಗೆ ಬಿಸಾಕಿದ್ದಾರೆ. ಡೈಪರ್ಸ್ ಅಂತೆ, ಓಲ್ಡ್ ಕ್ಲೋತ್ಸು, ಬಾಟಲ್ಸು, ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ. ಈ ಕಡೆ ಬನ್ನಿ ಇನ್ನೊಂಚೂರು. ಫೋಟೋಗೆ 150 ರೂಪೀಸ್ ಕೊಡಿ ಆಯ್ತಾ. ಸನ್ಸೆಟ್ ಮತ್ತು ಸನ್ರೈಸ್ ಪಾಯಿಂಟ್ ಎಲ್ಲಿ ಅಂತ ಕೇಳ್ತಾ ಇದ್ದೀವಿ. ಈವ್ನಿಂಗು ಬರ್ತೀವಿ, ಮಾರ್ನಿಂಗು ಬರ್ತೀವಿ, ಅದಕ್ಕೆ. ಆ ಕಡೆಯಿಂದ ಹೋಗೋದ ಹಿಂಗೆ ಹೋಗೋದು. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆ ಅನಿಸ್ತಾ ಇದೆ. ಆದರೆ ನಂಗೆ ಅಷ್ಟು ಸೆಕೆ ಆಗಲ್ಲ, ಅದಕ್ಕೆ ತುಂಬ ಬಿಸಿಲಿದೆ ಅಂತ ಅನಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಸ್ಟೇ ಬಗ್ಗೆನೂ ಹೇಳಿಲ್ಲ, ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸಾರಿ, ಹೋಗ್ತಾ ಹೇಳ್ತೀನಿ ನಮ್ಮ ಸ್ಟೇ ಬಗ್ಗೆ. ವೀಡಿಯೋ ಪಣ್ಣಂಗೆ ವಿಡಿಯೋ ಫೋಟೋ ಪಣ್ಣಂಗೆ. ಹಾಂ, ಎಳ್ನೀರಾ? ನೋ, ಕಬ್ಬಿನ ಜ್ಯೂಸ್. ಕೆ ವೆಹಿಕಲ್, ಕರ್ನಾಟಕ ಗಾಡಿ. ಹಾಂ, ಪೇಸಮಾಟ್. ನಾ ಏನಕ್ಕೆ ಉಣಕ್ಕೆ ಕನ್ನಡ ಮಂದಿಯೇ ಏನಂತ ಹೋಗಿ ಮಾತಾಡಿ. ಗೈಸ್, ಇನ್ನೊಂದೇನಂದ್ರೆ ನಮ್ಮದು ವರ್ಸ್ಟ್ ಇದು ಕರ್ನಾಟಕ ಗಾಡಿ. ಗೈಸ್, ಇನ್ನೊಂದೇನು ಗೊತ್ತಾ, ನಮಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದರೆ ಹೋಟೆಲ್ದೇ. ಇಡ್ಲಿ ಬೇಕು ಅಂತಂದು ಇಡ್ಲಿ ಆರ್ಡರ್ ಮಾಡಿದ್ವಿ. ಇಡ್ಲಿ ನೋಡಿದ್ರೆ ಫುಲ್ ತಣ್ಣಕ್ಕಿದೆ. ಬಿಸಿ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡ್ರೆ ತಂದೇ ಇಲ್ಲ, ಇಡ್ಲಿ ಇಲ್ಲ, ಖಾಲಿ ಅಂತ ಅಂದ್ಬಿಟ್ರು. ಏನೋ ಸ್ವಲ್ಪ ಸೌತ್ ಇಂಡಿಯನ್ ಸೈಡು ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಬ್ರೇಕ್ಫಾಸ್ಟ್ಗೂ ಹಿಂಗಾಯಿತು. ಸೊ ಹೋಟೆಲ್ಸ್ನ ಒಂಚೂರು ಹುಡ್ಕೊಂಡು ಹೋಗ್ಬೇಕಾಗತ್ತೆ ಯಾವ್ದು ಚೆನ್ನಾಗಿದೆ ಅಂತ. ಐ ನೋ ಗೂಗಲ್ ರಿವ್ಯೂಸಲ್ಲಿ ಆರ್ಯ. ಓಕೆ, ನೋಡೋಣ. ಬಿಕಾಸ್ ಗೂಗಲ್ ರಿವ್ಯೂಸಲ್ಲಿ ಅವ್ರು ಇಷ್ಟ ಬಂದಂಗೆ ರಿವ್ಯೂಸ್ ಹಾಕ್ತಾರೆ. ಅಲ್ಲಿ ಕಾಣ್ತಿದೆಯಲ್ಲ ಹೋಟೆಲ್ ಸನ್ ವರ್ಲ್ಡ್ ಅಂತ. ಸೊ ಇದೇ ನಮ್ಮ ಸ್ಟೇ ಇವತ್ತು. ಸ್ಟೇ ಚೆನ್ನಾಗಿದೆ. ಬೀಚ್ ಸೈಡ್ ಇದೆ ಆ್ಯಕ್ಚುಲಿ. ರೋಡು ಮೇನ್ ರೋಡಲ್ಲಿ ಇರೋದ್ರಿಂದ ಸ್ಟ್ರೈಟ್ ಹೋದರೆ ಬೀಚು. ಬನ್ನಿ ಒಳಗೆ ಹೋಗೋಣ. ನೋಡಿ, ಇದೆ ನಾವಿರೋ ಸ್ಟೇ. ಈ ರೂಮ್ ಡೀಸೆಂಟ್ ಎನಫ್ ಆಗಿದೆ. ವಾಶ್ರೂಮ್ ಆ್ಯಂಡ್ ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಒಂದು ವಾರ್ಡ್ರೋಬ್ ಕೂಡ ಇದೆ. ಎ ಸಿ ಬೇಕಂದರೆ ಎ ಸಿ ಹಾಕ್ಕೊಳ್ಬೋದು. ಆ್ಯಂಡ್ ಇಲ್ಲೊಂದು ಬಾಲ್ಕನಿ ಕೂಡ ಇದೆ. ಇದು ನಾವಿರೋ ಸ್ಟೇ ಇವಾಗ.
ಚಿಕ್ಕಿ ಬೇಡ ಚಿಕ್ಕಿ, ನನಗೆ ಚಿಕ್ಕಿಸ್ ಬೇಡ. ಚಾಕಿ ಬೇಕು, ಚಾಕಿ ಚಾಕಿ ಚಾಕಿ. ಗೈಸ್ ಐ ಆಮ್ ರೆಡಿ. ತೊಪ್ಪಿ ನನ್ಗೆ ಬೇಡ ಅದು. ಬೋಟಲ್ಲಿ ಹೋಗೋಕ್ಕೆ ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಳಕ್ಕೆ ಕ್ಯೂ ಎಷ್ಟಿದೆ ಅಂತ ತೋರಿಸ್ತೀವಿ. ಜನ ಅಲ್ಲಿ ತನಕ ಇದೆ ಕ್ಯೂ. ಅಲ್ಲಿ ನೋಡ್ತಿದ್ದೀರಲ್ಲ, ಅದು 300 rupees ಕೊಟ್ಟು ಎಕ್ಸ್ಟ್ರಾ ಟಿಕೆಟ್. ಅದು 300 rupees ಕೊಟ್ಬಿಟ್ಟು ಬೋಟ್ ರೈಡ್ ಹೋಗೋದು. ಇಲ್ಲಿ ನಾವು ಹೋಗ್ತಾ ಇರೋದು 100 rupees ಟಿಕೆಟ್. ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಕಾಗ್ತಾ ಇದೆ. ಲಾಕ್ ಬೇರೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಮಗೆ. ಲಾಕ್ ಗೈಸ್ ನೋಡಿ, ಗೈಸ್ ಕ್ಯೂ ನೋಡಿ, ಕ್ಯೂ. ಒಂದು ಬೋಟ್ ರೈಡಿಗೆ ಕ್ಯೂ ನೋಡಿ. ಫೈನಲಿ ಗೈಸ್, ಫೈನಲಿ ವಿ ಆರ್ ಔಟ್. ಬಿಸಿಲಿದ್ರು ಸಮುದ್ರದ ತಂಪು ಗಾಳಿ ಸಖತ್ತಾಗಿದೆ. ಪೋತಿಗೈ ಅನ್ನೋ ಹೆಸರಿನ ಬೋಟ್ಗಳು ಇಲ್ಲಿ ಓಡಾಡುತ್ತಂತೆ. ಲೈಫ್ ಜಾಕೆಟ್ ಹಾಕ್ಕೊಂಡು ಪ್ರಯಾಣ ಶುರು ಮಾಡೋಣ. ಬನ್ನಿ ಹೋಗೋಣ. ಫೈನಲಿ ಇಲ್ಲೆಲ್ಲ ರೌಂಡ್ ಹಾಕ್ಕೊಂಡೆಲ್ಲ ಬಂದ್ವಿ. ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಪಾರ್ವತಿದು ಪಾದ, ಶ್ರೀಪಾದ. ಪಾರ್ವತಿದು ಶ್ರೀಪಾದ ಇಲ್ಲಿ ಒಳಗಡೆ ನೋಡಿದ್ವಿ. ಗೈಸ್ ಇನ್ನೊಂದೇನಂದ್ರೆ, ಇವಾಗ ನಾವು ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀನಿ. ತೋರಿಸ್ತೀನಿ. ನೋಡ್ತಾ ಇದ್ರೆ ನೀರೆಲ್ಲ ಕಲಿಟಾಗ ನೀರೊಳಗೆ ಕಣ್ಣಾಡಿ ಮೇಲೆ ಯಾರು ಬದುಕக்கூடாது. Do not jump on the glass. Do not sleep on the glass. ಓಯ್, ನನ್ನ ಬಿಟ್ಬಿಡಿ. ಹೆಂಗಿತ್ತು? ಸೂಪರ್. ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಈಸಿ ಅಷ್ಟೇ, ಒಂದು ವರ್ಡಲ್ಲಿ ಮುಗಿಸ್ಬಿಡೋದು. ಹಾಂ, ತುಂಬ ಆಯಾಸ ಅಲ್ಲ, ನಮ್ಮ ಬಗ್ಗೆ ಅಲ್ಲ. ನಾನು ಕೇಳ್ತಿರೋದು ಪ್ಲೇಸ್ ಬಗ್ಗೆ. ಕಾರ್ವ್ ಮಾಡಿದ್ದಾರೆ. ಹೌದು, ತಮಿಳಲ್ಲಿ ಕಾರ್ವ್ ಇರಬೇಕು. ಅಪ್ಪ ಹೆಂಗಿದೆ ಗ್ಲಾಸ್ ಬ್ರಿಡ್ಜ್? ಚೆನ್ನಾಗಿದೆ, ಸೂಪರ್, ಕೂಲ್ ಆಗಿದೆ, ಸೆಕೆ ಏನಿಲ್ಲ, ಬಂದು ಹೋಗ್ಬೋದು. ಫೆಬ್ರವರಿಯಲ್ಲಿ ಆರಾಮಾಗಿ ಬಂದು ಹೋಗ್ಬೋದು. ಕನ್ನಡಿ ಇದು
ವಾಪಸ್ ಹೋಗೋಕ್ಕೆ ಸೊ ಸಮುದ್ರದ ಗಾಳಿ, ಬೋಟ್ ರೈಡ್ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಸಖತ್ ಹಸಿವಾಗಿತ್ತು. ಫೇಮಸ್ ಅಂತ ಏನೋ ಗೊತ್ತಿಲ್ಲ, ಬಟ್ ಗೂಗಲಲ್ಲಿ ಹುಡುಕಿ ಒಂದು ಓಕೆ ಸಜೆಷನ್ ಒಂದು ಆಟೋ ಡ್ರೈವರ್ ಅವರು ಸಜೆಸ್ಟ್ ಮಾಡಿರೋದು ಮಾರುತಿ ಹೋಟೆಲ್ಗೆ ಹೋಗಿ ಅಂತ, ಚೆನ್ನಾಗಿರುತ್ತೆ ಅಂತ. ಸೊ ಲಂಚ್ಗೆ ನಾವು ಮಾರುತಿ ಹೋಟೆಲ್ ಬಂದಿದ್ದೀವಿ. ನೋಡೋಣ, ಬಾಳೆ ಎಲೆ ಊಟ, ಫುಲ್ ಮೀಲ್ಸ್ ಏನೇನು ಬಡಿಸ್ತಾರೆ ಅಂತ ನೋಡೋಣ. ಭಗವತಿ ಅಮ್ಮನ ಟೆಂಪಲ್ಗೆ ಹೋಗ್ತಾ ಇದೀವಿ ಇವಾಗ. ತುಂಬ ಜಾಸ್ತಿ ಬರ್ತಿದೆ. ಕನ್ಯಾಕುಮಾರಿಲಿ ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ, ಆದರೆ ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಹಾಗೆ ಮಾತಾಡಿಕೊಂಡು ಟೀ ಕುಡಿತಾ ನಮ್ಮ ಡೇನ ಎಂಡ್ ಮಾಡಿದ್ವಿ. ಪಾರ್ಟ್ 1 ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಲ್ಲಿ ನಾವು ಆ್ಯಕ್ಚುಲಿ ಒಂದು ಕೈಂಡ್ ಆಫ್ ಫೇಮಸ್ ಹೋಟೆಲ್ ಮಾರುತಿ ಹೋಟೆಲ್. ಪಾಪ ನಿಧಾನಕ್ಕೆ ಕೇಳಿ ಕ್ಯಾಮ್ರಾ ಇದೆ ಪಾಪ ಡೇಟ್ ಬೇಕು ಅಂತ ಅಲ್ಲಿ ನೋಡಿ ಅಲ್ಲ ಇಲ್ಲೆಲ್ಲ ಇಟ್ಟಿತ್ತು, ಏನು ಹಾಕೂ ಇಲ್ಲ ಇಲ್ಲಿ. ಅಷ್ಟು ನೀರಿತ್ತಲ್ಲ ಅಲ್ಲಿ ಫಾಲೋ ಮಾಡುತ್ತೆ, ಅಷ್ಟು ನಾನು ಫೋಕಸ್ ಪಾಯಿಂಟ್ ಆಗಿರುತ್ತೆ ಅಲ್ಲ, ನಾನು ಫೋಕಸ್ ಪಾಯಿಂಟ್ ಆಗಿರುತ್ತೆ. ಮೂವ್ ಆಗ್ತಿದ್ಯಾ? What's up, people? What's up? Kanyakumari is on. Yes. Rameshwaram is on. Yes. Madurai is on. Yeah. ಮಸಾಲೆ ದೋಸೆ ಅಂದ್ರೆ ಮಸಾಲೆ ದೋಸೆನೆ. ವೆರಿ ಪೀಸ್ಫುಲ್ ಅಷ್ಟೇ.